ಗೋಪ್ರನ ಗೋಪ್ರ ತಗೊಬೇಕು. ಅಣ್ಣಯ್ಯ ಅಣ್ಣಯ್ಯ ಬಾರ ಸಕರೇತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಟುಡೇ ಬ್ಲಾಗ್ ಏನಾಗಿದೆ ಅಂದರೆ ನಾವು ಒಂದು ಕ್ಯಾಮ್ರಾ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇನ್ನೂ ನಾವು ಕ್ಯಾಮ್ರಾ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ತಗೊಂಡಿರಲಿಲ್ಲ, ಯಾರು ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಇವತ್ತು ನಾವು ಫೈನಲಿ ಕ್ಯಾಮ್ರಾ ತೊಗೊಳ್ಳೋಣ ಅಂತ ಡಿಸೈಡ್ ಆಗಿದ್ವಿ. ಸುಮ್ಮನೆ ರೆಂಟಿಗೆಲ್ಲ ಅವಾಗವಾಗ ಬೇರೆಯವ್ರ ಹತ್ರ ಎಲ್ಲ ಇಸ್ಕೊಳ್ಳೋಕೆ ಏನೋ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇನ್ನು ನನಗೂ ಯೂಸ್ ಆಗುತ್ತೆ. ನಾವು ಟ್ರಿಪ್ಗೆಲ್ಲ ಹೋದಾಗ ಕ್ಯಾಮ್ರಾ ಬೇಕೇ ಬೇಕು. ಆ್ಯಂಡ್ ನಂದು ಪಾರ್ಲರಲ್ಲಿ ಓಪನ್ ಆದಮೇಲೆ ಕ್ಯಾಮ್ರಾ ಬೇಕೇ ಬೇಕು ಅಂದ್ಬಿಟ್ಟು ಫೈನಲಿ ಸಂಜು ಕ್ಯಾಮ್ರಾ ತೊಗೊಂಡ್ಬಿಡೋಣ ನಾವೇ ಓನಾಗೆ ಅಂತ ಅಂದಿದ್ದಾನೆ. ಅದಕ್ಕೆ ಇವತ್ತು ಕ್ಯಾಮ್ರಾ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋಗಿ ನೋಡ್ತೀವಿ, ಯಾವ ಕ್ಯಾಮ್ರಾ ಇಷ್ಟ ಆಗುತ್ತೆ ಅಂತ ತಗೋತೀವಿ. ಸೊ ನೋಡೋಣ ಯಾವ ಕ್ಯಾಮ್ರಾ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಾನು ಕಾರ್ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ ಕಮೆಂಟ್ಸ್ಗಳು ಬರ್ತಾನೆ ಇತ್ತು. ಗುಡ್ ಕಮೆಂಟ್ಸು ಬಂದಿದೆ, ಬ್ಯಾಡ್ ಕಮೆಂಟ್ಸು ಬಂದಿದೆ. ಅದರ ಒಂದು 4-5 ಜನ ಮಾಡಿದ್ದಾರೆ, EMI ಕಟ್ಟಿಲ್ಲ ಅಂದರೆ ಹಂಗೆ ಹಿಂಗೆ, EMI ಕಟ್ಟೋಕ್ಕಾಗುತ್ತಾ, EMI ಕಟ್ಟಿಲ್ಲ ಅಂತ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಕಮೆಂಟ್ ಹೊಡಿದಿದ್ದಾರೆ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮಗೇನು ಕಾರ್ ತೊಗೊಂಡು EMI ಕಟ್ಟೋ ಕೆಪಾಸಿಟಿ ಇಲ್ಲದೆ ತೊಗೊಂಡಿಲ್ಲ ಆಯಿತಾ. ಎಲ್ಲರೂ ಕೆಲವೊಬ್ರು ಇರ್ತಾರೆ ಕಾರ್ದು ಅಲ್ಲ, 2 ವೀಲರು ಅಲ್ಲ, ಫೋನ್ ತೊಗೊಂಡು ಫೋನ್ ಕಟ್ಟೋಕ್ಕೆ EMI ಕಟ್ಟೋಕ್ಕೆ ನಿಮ್ಮ ಕೆಪಾಸಿಟಿನೇ ಇರಲ್ಲ. ಸೊ ಕಮೆಂಟ್ಸ್ಗಳು ಮಾತ್ರ ಮಾಡ್ತಲೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಕೆಪಾಸಿಟಿ ಇರೋದಕ್ಕೆ ನಾವು ಕಾರ್ ತೊಗೊಂಡಿರೋದು. ಸೊ ಯಾರಾದರೂ ಒಬ್ಬರು ನಾನು ಹೇಳೋದು ಏನು ಅಂದರೆ, ಯಾರಾದರೂ ಒಬ್ಬರು ಏನಾದರೂ ತೊಗೊತಿದ್ದಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಅಂದರೆ, ಸೊ ಅದನ್ನು ನಾವು ನೋಡಿ ಖುಷಿ ಪಡಬೇಕು. ನಾವು ಆ ಥರ ಇರಬೇಕು, ನಾವು ಆ ಥರ ಬದುಕಬೇಕು, ಲೈಫಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ಕೋಬೇಕು ಹೊರತು ಏನಾದರೂ EMI ಕಟ್ಟೋಕ್ಕಾಗುತ್ತಾ ಅದು ಇದು ಅಂತ ಕೂತ್ಕೊಂಡು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬಾರ್ದು. ಲೈಫಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಇರಬೇಕು, ರಾಯಲಾಗಿ ಬದುಕಬೇಕು, ಚೆನ್ನಾಗಿ ದುಡಿಬೇಕು. ನಾವೇನು ಕಂಡೋರು ದುಡ್ಡು ಇಟ್ಕೊಂಡು ಶೋಕಿ ಮಾಡ್ತಾಯಿಲ್ಲ, ಕಷ್ಟಪಟ್ಟು ನಾವು ದುಡ್ದಿದ್ದ ದುಡ್ಡಲ್ಲಿ ನಾವೇನೋ ಒಂದು ಸಣ್ಣ ಪುಟ್ಟದೇನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂದು ಕಾರ್ ತೊಗೊಂಡಿರೋ ಈ ಕಾರ್ ತೊಗೊಂಡಿರೋದಕ್ಕೆ ಇಷ್ಟೊಂದು ಹುಡ್ಕೊಂಡು ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ಕ್ಯಾರೇ ಮಾಡಲ್ಲ. ಸೊ ನಮಗೆ ಈ ಥರ ನೆಗೆಟಿವ್ ಕಮೆಂಟ್ಸೇ ನಮಗಿನ್ನ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಇನ್ನೂ ಒಂದು ಖುಷಿ ಸಿಗುತ್ತೆ. ಸೊ ನಮಗೆ ಅದರಲ್ಲಿ ಏನೂ ಬೇಜಾರಿಲ್ಲ. ಕಮೆಂಟ್ಸ್ ಮಾಡ್ತೀರಾ ಮಾಡಿ, ಐ ಡೋಂಟ್ ಕೇರ್. ಇಲ್ಲ ನಂಗೆ EMI ಕಟ್ಟೋಕ್ಕಾಗಿಲ್ಲ ಅಂದರೆ ನೀವು ಒಂದು 16 lakh ಕೊಟ್ಬಿಡಿ, ನಾನೇ ಕೊಟ್ಟು ಕಟ್ಕೊಂಡು ಕ್ಲಿಯರ್ ಮಾಡ್ಕೊತೀನಿ. ನಿಮ್ಮ ಕೈಲೂ ಆದರೆ, ನಿಮ್ಮ ಕೆಪಾಸಿಟಿ ಇದ್ದರೆ ನೀವು ಕಾರ್ ತೊಗೋತಿರೋ ಇಲ್ಲ 2 ವೀಲರ್ ತಗೋತಿರೋ, ಏನೋ ಒಂದು ಇವರ ತಗೊಂಡು ಕಟ್ಟಿ. ಅದನ್ನು ಬಿಟ್ಟು ನಿಮ್ಗೆ ಕಟ್ಟೋಕ್ಕಾಗುತ್ತಾ, ಕಟ್ಟಿಲ್ಲ ಅಂದರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಏನು ಗುರು ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಅಂತ ನನಗೆ ಇವ್ರು ಹೇಳೋ ಕ್ವಶನ್ ಎಲ್ಲ ಸಿಲ್ಲಿ ಅನಿಸುತ್ತೆ. ಏನು ಕಟ್ಟೋಕ್ಕಾಗ್ದಿರೇ ತೊಗೊಂಡ್ಬಿಡ್ತಾರೋ ಕಾರ್ನ, ಏನು ಕಮೆಂಟ್ಸ್ ಮಾಡ್ತಾರೋ, ಫೂಲಿಶ್ ಥರ ಬಿಹೇವ್ ಮಾಡ್ತಾರೆ. ಸೊ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಓಕೆ ಬಿಡಿ, ಬ್ಯಾಡ್ ಕಮೆಂಟ್ಸ್ ಮಾಡೋದಲ್ಲ, ಇಲ್ಲಿ ಕೇಳಬೇಕು ಕಿವಿಯಿಂದ ಬಿಡ್ತಾ ಇರಬೇಕು, ಕಿವಿಲಿ ಕೇಳಬೇಕು ಕಿವಿಲಿ ಬಿಡ್ಬೇಕು. ಓಕೆ, ಇವತ್ತು ನಾವು ಕ್ಯಾಮ್ರಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವುದು ಚೆನ್ನಾಗಿದೆ ಕ್ಯಾಮ್ರಾ ಅಂತ ನೋಡಿ ತೊಗೊಂಡ್ಬಿಡ್ತೀವಿ. ಸುಮ್ಮನೆ ರೆಂಟ್ದೆಲ್ಲ ಪ್ರಾಬ್ಲಮ್ಮು, ಕೇಳೋಕ್ಕಾಗಲ್ಲ. ಮತ್ತು ನಾವು ಇವಾಗ ಬೇರೆ ಕಾರ್ ತೊಗೊಂಡಿದ್ದೀವಿ, ಇನ್ನು ಟ್ರಿಪ್ಪು ಅದು ಇದು ಅಂತ ಓಡಾಡ್ತಾನೆ ಇರ್ತೀವಿ. ಅಪ್ಪುದು ಫೋಟೋಶೂಟು, ನಮಗೆ ಫೋಟೋಶೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫೋಟೋಶೂಟ್ ಎಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮದೇ ಓನ್ ಅಂತಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಕ್ಯಾಮ್ರಾ ತೊಗೊತೀನಿ ಏನು ಅಂತ ತೋರಿಸ್ತೀನಿ. ಫುಲ್ಲಾಗಿ ವೀಡಿಯೋನ ನೋಡಿ. ಇಲ್ಲಪ್ಪ, ಬಾಡಿಗೆ ಎಲ್ಲ ಕೊಡಲ್ಲ. ಸುಗಂಧ ನೋಡ್ರಿ, ನಿಮಗೂ ಬೇಕಾ ಫ್ರೆಂಡ್ಸ್ ಕ್ಯಾಮ್ರಾ? ಬೇಕು ಫ್ರೆಂಡ್ಸ್, ಕೊಡ್ತೀರಾ? ಬನ್ನಿ ಫ್ರೆಂಡ್ಸ್, ಜಾನು ಮನೆಗೆ ಲೊಕೇಶನಲ್ಲಿ ಹಾಕ್ತೀವಿ, ಅಲ್ಲಿ ಅಡ್ರೆಸ್ನ ಬಂದ್ರಿ. ನಾವು ಮೆಜೆಸ್ಟಿಕ್ ಹತ್ರ ಇರೋ ಪ್ಯಾನಾಸೋನಿಕ್ ಕಂಪ್ನಿಗೆ ಬಂದಿದ್ವಿ, ಕ್ಯಾಮ್ರಾ ಶಾಪ್ಗೆ. ನಾವು ಗೂಗಲಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ಬಂದ್ವಿ. ನೋಡಿದ್ರೆ ಇಲ್ಲಿ ಲೊಕೇಶನ್ ಇತ್ತಲ್ಲ, ಹಂಗೆ ನಿಕಾನ್ ಕ್ಯಾಮ್ರಾ ನೋಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಯಾವುದೋ ಸ್ಟುಡಿಯೋ ಒಳಗಡೆ ಹೋಗಿದ್ವಿ ನಾವು. ಇದು ಕ್ಯಾಮ್ರಾ ಸ್ಟುಡಿಯೋ ಇಟ್ಕೊಂಡಿರ್ತಾರೆ ನೋಡಿ ಅದು. ಬಟ್ ಅವರು ಅಲ್ಲಿ ಹೋದ್ಮೇಲೆ ಇಲ್ಲೆಲ್ಲ ಪಕ್ಕದ್ರಲ್ಲಿ ಯಾವ ಕ್ಯಾಮ್ರಾ ಬೇಕು ಅಂತೆಲ್ಲ ಕೇಳ್ತಾಯಿದ್ರು. DSLR ಅಂತ ಹೇಳಿದ್ವಿ ನಾವು. ಸೊ ಅದಕ್ಕೆ ಅವರು ಇಲ್ಲೆಲ್ಲ ಇರೋದು, ಇಲ್ಲೇ ಒಂದು ನಿಕಾನು, ಕೆನಾನು, ಫುಲ್ ಕ್ಯಾಮ್ರಾ ಶಾಪ್ ಎಲ್ಲ ಇದೇ ಸೈಡೇ ಸರೌಂಡಿಂಗಲ್ಲೇ ಇದೆ. ತುಂಬ ಕಲೆಕ್ಷನ್ಸ್ ಇದೆ. ಅದಕ್ಕೆ ಸರಿ ಅಂದ್ಬಿಟ್ಟು ಪಕ್ಕದಲ್ಲಿ ಅಂದರು. ಅದಕ್ಕೆ ನಾವು ಪಕ್ಕದಲ್ಲಿ ಅಂದ್ಬಿಟ್ಟು
ಹೋಗ್ತಾ ಇದ್ದೀವಿ. ಇವಾಗ ನಾವು ಫಸ್ಟ್ ನೋಡೋಕೆ ಬಂದಿರೋದು ನಿಕಾನ್ ಕ್ಯಾಮ್ರಾನ. ಇಲ್ಲೇ ಒಳಗಡೆ ಬಂದ್ವಿ. ಫುಲ್ ಎಲ್ಲ ನಿಕಾನ್ದೇ ಇದ್ದಿದ್ದು. ಚೆನ್ನಾಗಿತ್ತು, ತುಂಬ ಕಲೆಕ್ಷನ್. ಅಂದರೆ ಬ್ಯಾಗೆಲ್ಲ ಫುಲ್ ಎಲ್ಲ ಆ ಥರ ಇತ್ತು. ಕಂಪ್ನಿದು ಬ್ಯಾಗು ಮತ್ತು ಕ್ಯಾಮ್ರಾ ಎಲ್ಲ ಇತ್ತು. ಸೊ ಅವರು ಬಂದರು ಇವಾಗ. ಹೇಳಿದ್ವಿ ನಮಗೆ ನಿಕಾನ್ ಕ್ಯಾಮ್ರಾ ಬೇಕು ಅಂತ ಹೇಳಿದಕ್ಕೆ ಬಂದರು. ಸೊ ಇಲ್ಲೇ ನೋಡ್ತಾ ಇರ್ಬೋದು ನೀವು, ಇಲ್ಲೇ ಕಾಣಿಸ್ತಿದೆ ಎಲ್ಲ ಡೆಮೋ ಪೀಸ್ ಎಲ್ಲ ಇಟ್ಟಿದ್ರು. ಅದರಲ್ಲಿ ಯಾವುದು ಬೆಸ್ಟ್ ಇದೆ ಏನು ಅಂತಲ್ಲ ನೋಡೋಣ ಅಂದ್ವಿ. ಆಮೇಲೆ ಸ್ಟಿಕ್ಗಳೆಲ್ಲ ಇಟ್ಟಿದ್ರು. ಸ್ಟಿಕ್ಗಳು, ಕ್ಯಾಮ್ರಾ ಎಲ್ಲ ಏನು ಬೇಕು, ಗೋಪ್ರೋ A to Z ಎಲ್ಲ ಸಿಗುತ್ತೆ ಇಲ್ಲಿ. ನಿಮಗೂ ಬೇಕಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಇವಾಗ ನಮ್ಗೆ ಅವ್ರು ತೋರಿಸ್ತವ್ರೆ. ಇದು ಬಂದು ಸಿಂಗಲ್ ಲೆನ್ಸ್ ಕ್ಯಾಮ್ರಾ ತೋರಿಸ್ತವ್ರೆ. ಲೋ ಬಜೆಟಿಂದನೇ ತೋರಿಸ್ತಾ ಇದ್ದಾರೆ, ಸ್ಟಾರ್ಟಿಂಗಿಂದನೇ. ಇದು ಬಂದು ಸ್ಟಾರ್ಟಿಂಗಿಂದನೇ ಒಂದು 35K ಮೇಲೆ ಏನೋ ಹೇಳಿದ್ರು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾವು ಡ್ಯೂಯಲ್ ಲೆನ್ಸಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಇದು ಹೇಗೆ ಬರುತ್ತೆ ಅಂದ್ಬಿಟ್ಟು ಸಂಜು ಚೆಕ್ ಮಾಡ್ತಾ ಇದ್ದಾನೆ. ನಮಗೆ ಸಿಂಗಲ್ ಲೆನ್ಸ್ ಬೇಡ, ನಮಗೆ ಬೇಕಾಗಿದ್ದು ಡ್ಯೂಯಲ್ ಲೆನ್ಸು. ಅದಕ್ಕೆ ಸರಿ ಅಂದ್ಬಿಟ್ಟು ಡ್ಯೂಯಲ್ ಲೆನ್ಸಲ್ಲಿ ತೋರಿಸಿ ಅಂತ ಹೇಳಿದ್ವಿ. ಇವಾಗ ಅವ್ರು ತೋರಿಸ್ತಾ ಇದ್ದು ಡ್ಯೂಯಲ್ ಲೆನ್ಸಲ್ಲೇ. ಸೊ ಇದು ಅಂತೂ ತುಂಬ ಚೆನ್ನಾಗಿದೆ, ಆಟೋ ಫೋಕಸ್ ಇದೆ, ಒಂಥರ ಕ್ಲಾರಿಟಿ ಅಂತೂ ಸೂಪರಾಗಿ ಬರ್ತಿತ್ತು. ಸೊ ಅದಕ್ಕೆ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ನಮಗೆ ಫುಲ್ A to Z ಎಕ್ಸ್ಪ್ಲೈನ್ ಮಾಡ್ತವ್ರೆ. ಆ್ಯಂಡ್ ಫೋಟೋ ಕೂಡ ಕ್ಲಿಕ್ ಮಾಡಿ ಎಲ್ಲ ತೋರಿಸ್ತವ್ರೆ, ಝೂಮ್ ಆದರೆ ಹೇಗೆ ಬರುತ್ತೆ ಅಂತ. ಇದು ಇನ್ನೊಂದು ಏನು ಕ್ಯಾಮ್ರಾ ಇದು ಸ್ಪೆಷಾಲಿಟಿ ಅಂದರೆ, ನಮಗೆ ಕತ್ಲೆಲ್ಲೂ ಫೋಟೋ ಹಿಡಿದ್ರು ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಂಜೆ ಸರಿ ನಿಂತ್ಕೊ ಹೋಗಿ ಒಂದು ಫೋಟೋ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಕಳಿಸ್ತಾ ಫೋಟೋ ಹಿಡಿದು ಚೆಕ್ ಮಾಡಬೇಕಲ್ಲ ಹೇಗೆ ಬರುತ್ತೆ ಏನು ಅಂತೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಗೆ ಇವರು. ಡೆಮೋ ಪೀಸ್ ಚೆನ್ನಾಗಿ ಕೊಟ್ಟರು. ಡೆಮೋ ಅಷ್ಟು ಈಸಿಯಾಗಿ ಯಾರೂ ಕೊಡೋಲ್ಲ ಕ್ಯಾಮ್ರಾದೆಲ್ಲ. ಇನ್ನೊಂದು ಬೇರೆ ಕಡೆ ಎಲ್ಲ ಹೋದರೆ ಮಾಲಲ್ಲೆಲ್ಲ ಹೋದರೆ ನಮಗಷ್ಟು ಇದು ಡೆಮೋನೇ ಇರಲ್ಲ, ಡೆಮೋ ಕೊಡೋದೇ ಇಲ್ಲ. ಬಟ್ ಇವರು ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನು ಮಾಡಿದ್ರು, ಡೆಮೋನೂ ಕೊಟ್ಟರು. ನೋಡಿ ಇವಾಗ ಫೋಟೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀವಿ. ನಾನು ಲಾಸ್ಟ್ ಟೈಮು ಫೋಟೋ ಶೂಟ್ ಮಾಡಿಸಿದ್ದೆ, ಕೆನಾನಲ್ಲಿ ಮಾಡಿಸಿದ್ವಿ. ಬಟ್ ಅದಷ್ಟು ನನಗೇನೂ ಲೈಕ್ ಆಗಲಿಲ್ಲ, ಕ್ಲಾರಿಟಿನೂ ಬಂದಿಲ್ಲ. ಬಟ್ ಈ ನಿಕಾನಲ್ಲಿ ನಾವು ಫೋಟೋ ತೊಗೊಂಡ್ವಿ, ನಿಮಗೆ ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬಂದಿದೆ ಅಂತ. ನನಗಂತೂ ನನಗೆ ಈ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಖುಷಿಯಾಗೋಯ್ತು. ನಾನು ಇದೇ ಅಲ್ಲಿ ಕನ್ಫರ್ಮ್ ಆಗಿ ಅಂತ ಅಂದ್ಬಿಟ್ಟೆ ಸಂಜೆಗೆ. ಆ್ಯಂಡ್ ಸರಿ ಚೆಕ್ ಮಾಡೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ A to Z ಅವ್ರು ಏನೇನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ. ಅದಕ್ಕೆ ಏನೇನು ಆಫರ್ ಏನಿದೆ ಅಂತೆಲ್ಲ ಕೇಳ್ತಾ ಇದ್ವಿ. ಅದಕ್ಕೆ ಪರವಾಗಿಲ್ಲ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ. ಅವ್ರೇನಂದ್ರೆ ಸ್ಟಾರ್ಟಿಂಗ್ಗೆ ಹೈ ಬಜೆಟ್ಗೆ ಹೋಗಬೇಡಿ, ಫಸ್ಟು ನೋಡಿ ನೀವು ಇದನ್ನು ಯೂಸ್ ಮಾಡಿ. ಇನ್ನೊಂದು ಏನಂದರೆ ರೀಸೆಟ್ ವ್ಯಾಲ್ಯೂ ಇದೆ ಅದಕ್ಕೆ ಅದ್ರ ಬಗ್ಗೆನೂ ನಮ್ಗೆ ಅವ್ರು ಹೇಳ್ತಿದ್ರು. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ತಂದು ಕೊಡ್ಬೋದು, ಬಟ್ ಅದಕ್ಕೆ ಇಷ್ಟು % ಅಂತ ಕಮ್ಮಿ ಬೀಳುತ್ತೆ ನಮಗೆ. ಅದಕ್ಕೆ ನೀವು ಇದನ್ನೇ ಯೂಸ್ ಮಾಡ್ತೀರಾ, ಬಿಕಾಸ್ ನಿಮ್ಗೆ ಇಷ್ಟೇ ಸಾಕು, ಇದು ಚೆನ್ನಾಗಿದೆ ತುಂಬ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಇದರಲ್ಲಿ ವಿಡಿಯೋ ಶೂಟ್ ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ದೂರ ನಿಲ್ಲಿಸಿ ಫೋಟೋ ಹೆಂಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಸುಗಂಧನೇ ತುಂಬ ದೂರ ಅಲ್ಲಿ ನಿಲ್ಲಿಸಿ ಇಲ್ಲಿಂದ ಫೋಟೋ ಕ್ಲಿಕ್ ಮಾಡಿಸ್ತಾ ಇದ್ದೀವಿ ನಾವು. ಸೊ ಇದು ಕೂಡ ಸಖತ್ತಾಗಿ ಬಂತಿತ್ತು ಫೋಟೋ. ನನಗಂತೂ ನನ್ನ ಫೋಟೋ ಅವರು ಹಿಡ್ದು ತೋರಿಸಿದ ತಕ್ಷಣ ನನಗೆ ಇದೇ ಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟೆ. ಅಷ್ಟು ಚೆನ್ನಾಗಿ ಬರ್ತಿತ್ತು. ಕ್ಲಾರಿಟಿ ಏನು ಹೋಗಲಿಲ್ಲ. ಸೇಮ್ ನಾವು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಸಖತ್ತಾಗಿ ಬರ್ತಿತ್ತು. ಸರಿ ಅಂದ್ಬಿಟ್ಟು ಸಂಜೆ ಕೇಳ್ದೆ ಯಾವಿರಲಿ ಏನು ಅಂತೆಲ್ಲ ಮಾತಾಡಿದ್ವಿ. ಮತ್ತು ಅಲ್ಲಿ ನೋಡಿ ಆಚೆ ಕಾಣಿಸ್ತಿರ್ಬೋದು ನಿಮ್ಮ ಬೋಲ್ಡಲ್ಲಿ, ಗಾಜಿಂದ ಆಚೆ ಇರೋದು ಅದು ಫೋಟೋ. ಅದನ್ನು ನಾವು ಇಲ್ಲಿಂದನೇ ಕ್ಲಿಕ್ ಮಾಡಿದ್ವಿ. ಅದು ಕೂಡ ಸಖತ್ತಾಗಿ ಬಂದಿದೆ ನಮಗೆ. ಅವ್ರ ಆಮೇಲೆ ತೋರಿಸ್ಕೊಟ್ರು ಹೇಗೆ ಟ್ಯಾಪ್ ಮಾಡೋದು, ಹೇಗೆ ಡಬಲ್ ಟ್ಯಾಪು ಮತ್ತು ಫ್ಲ್ಯಾಶ್ ಲೈಟು, ಅದು ಎಲ್ಲದ್ರ ಬಗ್ಗೆನೂ ಹೇಗೆ ಯೂಸ್ ಮಾಡಬೇಕು ನೀವು ಅದನ್ನು ಅಂದ್ಬಿಟ್ಟು ಕತ್ಲೆಯಲ್ಲಿ ಒಂದ್ಸಲ ಚೆಕ್ ಮಾಡಿದ್ವಿ. ಇಲ್ಲೇ ಆಚೆ ಬಂದು ಇಳಿಸಿದ್ವಿ. ಈ ಫೋಟೋ ಅಂತೂ ಸೂಪರಾಗಿ ಬಂದಿತ್ತು. ಏನು ಕತ್ಲೆಯಲ್ಲಿ ನಮಗೇನು ಲೈಟಿಂಗ್ ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ ಅಂತ ಹೇಳಿದ್ರು ಅವರು. ಕತ್ಲೆಯೂ ಚೆನ್ನಾಗಿ ಬರುತ್ತೆ, ನೀವು ಕತ್ಲೆಯಲ್ಲೂ ಫೋಟೋ ಶೂಟ್ ಮಾಡ್ಸೋಕ್ಕೆ ನೀವೇನು ಲೈಟಿಂಗ್ಸ್ ಏನು ಹಾಕ್ಸಂಗೆ ಇಲ್ಲ, ನಾರ್ಮಲಾಗಿ ಜಸ್ಟ್ ಕ್ಯಾಮ್ರಲ್ಲೇ ನೀವು ಫ್ಲ್ಯಾಶಲ್ಲೇ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ವಿ. ಸರಿ ಚೆಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬರ್ತಿತ್ತು ಫೋಟೋಸು. ಸರಿ ಆಯಿತು ಇದೇ ಇರಲಿ ಅಂತೆಲ್ಲ ಡಿಸೈಡ್ ಆದ್ವಿ ನಾವು. ಸೊ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೇ ಹೇಗೆ ಹಿಂಗೆ ಯೂಸ್ ಮಾಡೋದು ಅಂತೆಲ್ಲ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ. ಲೈಟಿಂಗ್ ಅಂದರೆ ಕತ್ಲೆಯಲ್ಲಿ ಹೇಗೆ ಯೂಸ್ ಮಾಡೋದು, ಅದಕ್ಕೆ ಫ್ಲ್ಯಾಶ್ ಕೊಡೋದು ಹೆಂಗೆ, ಮತ್ತು ಬ್ರೈಟ್ನೆಸ್ ಕೊಡೋದು ಹೆಂಗೆ, ಬ್ರೈಟ್ನೆಸ್ ಕೊಟ್ಟು ಫೋಟೋ ಹಿಡಿಯೋದು ಹೆಂಗೆ ಅಂತ ನೋಡಿ. ಕತ್ಲೆ ಆದರೆ ಹೆಂಗಿರುತ್ತೆ, ಬ್ರೈಟ್ನೆಸ್ ಕೊಡದೇ ಇದ್ರೆ ಹೆಂಗಿರುತ್ತೆ, ಬ್ರೈಟ್ನೆಸ್ ಕೊಟ್ಟರೆ ಹೇಗೆ ಬರುತ್ತೆ ಅಂತೆಲ್ಲ ಫೋಟೋ ಬಗ್ಗೆ ಅವ್ರು ನಮಗೆ
ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಎಷ್ಟಿದೆ ಫೈನಲ್ ಆಗಿ ಬಿಲ್ ಎಷ್ಟಾಗುತ್ತೆ ಏನು ಅಂತೆಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಅವ್ರು ನಮಗೆ ಹೇಳಿದ್ದು ಇಷ್ಟು % ಡಿಸ್ಕೌಂಟ್ ಮಾಡಿ, ನಾವು ನಾರ್ಮಲ್ ಟೈಮಲ್ಲಿ ನಾರ್ಮಲಾಗಿ ತೊಗೊಂಡ್ರೆ ನಿಮಗೇನು ಡಿಸ್ಕೌಂಟ್ ಕೊಡದೆ ಇದೆಲ್ಲ ಮಾಡಿದ್ರೆ 1,10,000 ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಮಗೆ ಇವಾಗ ಅವರು ಫೈನಲ್ ರೇಟ್ ಕೊಡ್ತಾ ಇರೋದು 98,000ಗೆ. 98,000 ಸಮಥಿಂಗ್ ಏನೋ ಬಂದಿದೆ. ಅದ್ರ ಜೊತೆ ನಮ್ಗೆ ಅವರು ಒಂದು ಬ್ಯಾಗ್ ಕೊಡ್ತಿದ್ದಾರೆ, ಮತ್ತು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತಿದ್ದಾರೆ, ಮತ್ತು ಲೆನ್ಸ್ ಕೊಡ್ತಿದ್ದಾರೆ, ಇನ್ನೊಂದೇನೋ ಸ್ಕ್ರೀನ್ ಗಾರ್ಡ್ ಏನೋ ಹೇಳಿದ್ರು ಅವ್ರು ನಮಗೆ. ಅದು ನನಗೆ ಅದಷ್ಟು ಗೊತ್ತಾಗಲಿಲ್ಲ, ಅದೇನೋ ಕೊಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ಇದ್ರ ಜೊತೆ ನಮ್ಗೆ ಅವ್ರು ಇಷ್ಟು ಆಫರ್ ಕೊಡ್ತಿದ್ದಾರೆ. ಪರವಾಗಿಲ್ಲ ಅನ್ನಿಸ್ತು, ನನಗೆ ಬೆಸ್ಟ್ ವರ್ತ್ ಇದೆ ಅಂತ ಅನ್ನಿಸ್ತು. ಸರಿ ಆಯಿತು ಅಂದ್ಬಿಟ್ಟು, ಸೊ ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಬಿಲ್ ತೋರಿಸ್ತಾ ಇದ್ದೀನಿ ನೋಡಿ. 97,000. ಮತ್ತು ಅದ್ರ ಜೊತೆ ಏನೋ 2,000 ಎಕ್ಸ್ಟ್ರಾ ಏನೋ ಇದಾಗಬೇಕು ಅಂತಂದರು. ಸೊ ಅದಕ್ಕೆ ಸರಿ ಅದೇ ಇರಲಿ ಅಂದ್ಬಿಟ್ಟು ನಾವು ಡಿಸೈಡ್ ಆದ್ವಿ, ಸರಿ ತಗೊಳ್ಳೋಣ ಇದನ್ನೇ ಅಂದ್ಬಿಟ್ಟು. ಸೊ ನೋಡಬೇಕು, ಇನ್ನೊಂದು ಕೆನಾನಲ್ಲೂ ಚೆಕ್ ಮಾಡೋಣ ಅಂತ ಸಂಜು ಹೇಳಿದ್ದ. ಬಟ್ ಏನದು ಗೋಪ್ರೋನ ಗೋಪ್ರೋ ತಗೊಬೇಕು. ಏನಂದ ಜೀವನ ಇಷ್ಟು ಗಟ್ಟಿ ಐತಲ್ವಾ ಅದು. ಇದನ್ನ ಪ್ರೆಸ್ ಮಾಡಿ ಹಿಂಗೆ ಹೊಡೆದ್ರೆ, ಇದನ್ನ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಎಲ್ಲ ಹೇಳ ಸೊಯ್ತಾ ಇದ್ದೀವಿ. ಎಲ್ಲಿದ್ದೀವಿ ಗೊತ್ತಾ? ಅವರೇ ಇಲ್ಲೂ ನೋಡೋಣ ಕ್ಯಾಮ್ರಾ ಅಂತ ಬಂದಿದ್ದೀವಿ. ಪ್ರೈಸೆಲ್ಲ ಏನಿದೆ ಇದು ಅಂತೆಲ್ಲ ನೋಡಿಕೊಂಡು ಬರ್ತೀವಿ. ತೋರಿಸ್ತೀನಿ ಬನ್ನಿ ನಿಮಗೂ. ಗಾಯ್ಸ್ ನಾವು ಎಲ್ಲಿದ್ದೀವಿ ಗೊತ್ತಾ? ನೋಡಿದ್ದೀವಿ ಈ ಥರ ಎಲ್ಲ ಪರ್ಫ್ಯೂಮ ಇಟ್ಬಿಟ್ಟವ್ರೆ. ಪರ್ಫ್ಯೂಮ್ ಫಸ್ಟ್ ಈ ಥರ ಇಕ್ಕಿರಲಿಲ್ಲ, ಇವಾಗ ಇಟ್ಟವ್ರು ನೋಡು. ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ ಆಗುತ್ತಾ. ನೋಡ್ತೀನಿ. ಹಾಂ ಸಂಜೆ ಅಲ್ಲೋದ? ಅಣ್ಣಯ್ಯ ಬಾ ಸರಸ ಕರೆತ ಡ್ಯಾನ್ಸ್ ಆಣೆ ಡ್ಯಾನ್ಸ್ ಆಡ್ತಾರೆ. ಇದ್ಯಾವ್ದು ಹುಚ್ಚಿ ಅನ್ಕೊಂತಾರೆ. ನಾವು ಎಲ್ಲಿ ಬರ್ತಾ ಇದೀವಿ ಅಂತ ತೋರಿಸ್ತಾ ಇದೀನಲ್ಲಿ ಗಾಯ್ಸ್. ನಾವು ಕ್ಯಾಮ್ರಾ ನೋಡಕ್ಕೆ ಬರ್ತಾ ಇದೀವಿ. ಕ್ಯಾಮ್ರಾ ಗಾಡಿ ಇವ್ರು ಹೋಯ್ತಾ ಅವ್ರೆ. ಎಲ್ಲ ನೋಡಿತ್ತು ಎಲೆಕ್ಟ್ರಾನಿಕ್ ಐಟಮ್. ಆ ಸೈಡ್ ಹೋಗಿದ್ದು, ಆ ಸೈಡು, ಆ ಕಡೆ. ಅದೇ ಆ ಸೈಡೆ ನಾನು ಹೇಳ್ತಾ ಇರೋದು. ಅಲ್ಲೇ ಮ್ಯಾಕ್ಸಲ್ಲಿ. ಬರೀ ಸುಗಂಧ ನಾನು ನೋಡಿ ಅಂಜು ಜರ್ಕಿನ್ ಹಾಕೊಂಡಿದ್ದೀನಿ, ದೊಡ್ಡ ಜರ್ಕಿನ್. ಇಲ್ಲೇ ಕ್ಯಾಮ್ರಾ ನೋಡೋಕೆ ಬಂದಿರೋದು ನಾವು. ನೋಡುವ ಬನ್ನಿ ಹೇಗಿರುತ್ತೆ ಅಂತ. ಡ್ಯಾನ್ಸ್ ಆಡಂಗೆ ಡ್ಯಾನ್ಸ್ ಆಡು. ಎಸ್ ರಿಲಯನ್ಸಲ್ಲೂ ಕೂಡ ಡಿಜಿಟಲಲ್ಲಿ ನೋಡಿದ್ವಿ ಒಂದ್ಸಲ ಬಂದು. ಬಟ್ ಇಲ್ಲೇನು ಅಷ್ಟೇನು ಆಫರ್ ಇರಲಿಲ್ಲ, ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಇನ್ನೊಂದು ಏನಂದರೆ ಡೆಮೋ ಇಲ್ಲ ಇಲ್ಲಿ, ನಮಗೆ ಡೆಮೋ ಸಿಕ್ಕಿಲ್ಲ, ಕೊಡಲಿಲ್ಲ ಅವರು. ಜಸ್ಟ್ ಡೈರೆಕ್ಟ್ ಕ್ಯಾಮ್ರಾ ಓಪನ್ ಮಾಡಿ ಕೂಡ ತೋರಿಸ್ಲಿಲ್ಲ ಅವ್ರು ನಮಗೆ. ಬಟ್ ಅದಕ್ಕೆ ನಾವು ತೊಗೊಳ್ಳೋಣ ಬೇಡವಾ ಅಂತ ಯೋಚನೆ. ಬಟ್ ನಾವು ಫಸ್ಟ್ ಒನ್ ನೋಡಿದ್ವಲ್ಲ ಮೆಜೆಸ್ಟಿಕ್ ಹತ್ರ, ಅವ್ರದ್ದು ಅಲ್ಲಿ ನೋಡಿದ ಕ್ಯಾಮ್ರನೇ ನಮ್ಗೆ ಇಷ್ಟ ಆಯಿತು. ಸೊ ಅದಕ್ಕೆ ಇದು ನೋಡಿ ಬಾಕ್ಸ್ ತೊಗೊಬಂದು. ಇದು ನಿಕಾನ್ದೇನೆ, ಬಟ್ ಓಪನಿಂಗ್ ಇಲ್ಲ. ಜಸ್ಟ್ ಕ್ಯಾಮ್ರಾ ಮಾತ್ರ ಕ್ಯಾಮ್ರಾ ಪ್ರೈಸೇ ನಮಗೆ 89,000 ಏನೋ ಹೇಳಿದ್ರು. ಸೊ ಅದಕ್ಕೆ ನಾವು ಬೇಡ ಅಂತ ಬಂದುಬಿಟ್ವಿ ವಾಪಸ್ಸು. ಗೊತ್ತಾ ಮಾಲಲ್ಲಿ ಕ್ಯಾಮ್ರಾ ತೊಗೊಳ್ಳೋಂತ ಬಂದ್ವಿ. ಬಟ್ ಯಾವುದು ಚೆನ್ನಾಗಿ ಇಷ್ಟ ಇಲ್ಲ. ಫಸ್ಟ್ ಒನ್ ನೋಡಿದ್ವಲ್ಲ
ಅಲ್ಲೇ ಚೆನ್ನಾಗಿತ್ತು ಫುಲ್ಲು ಸೆಟ್ಟು. ಬಟ್ ಇಲ್ಲಿ ಬರೀ ನೋಡೋಣ ಒಂದು 2-3 ಕಡೆ ವಿಚಾರಿಸಿ ತೊಗೊಬೇಕಲ್ಲ ಅಂದ್ಬಿಟ್ಟು ಬಂದ್ವಿ. ಬಟ್ ಅಲ್ಲೇ ಬೆಸ್ಟ್ ಅನ್ಸ್ತು. ಚೆನ್ನಾಗಿದೆ. ಫಸ್ಟ್ ಹೋದಲ್ಲೇ ಸಖತ್ತಾಗಿತ್ತು. ಅಲ್ಲೇ ಇಷ್ಟ ಆಗಿದ್ದು ನನಗೆ ಜಾಸ್ತಿ. ಎಸ್